ಮಳೆಗಾಗಿ ಪ್ರಾರ್ಥಿಸಿ ಮಂತ್ರಾಲಯ ಪಾದಯಾತ್ರೆ ದರೋಜಿ ನಾಗರಾಜ್ ಶೆಟ್ಟಿ. ಗಂಗಾವತಿ ರೈತರ ಒಳಿತಿಗಾಗಿ, ದೇಶದ ಸಮೃದ್ಧಿಗಾಗಿ ಹಾಗೂ ಮಳೆಗಾಗಿ ಪ್ರಾರ್ಥಿಸಿ ಆರ್ಯವೈಶ್ಯ ಸಮಾಜದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 5ನೇ ವರ್ಷದ ಮಂತ್ರಾಲಯ ಪಾದಯಾತ್ರೆಯು ಯಶಸ್ವಿಯಾಗಿ ನೆರವೇರಿದೆ. ನಗರದ ಹಿರೇಜಂತಕಲ್ ವಿರುಪಾಪುರದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಆರಂಭವಾದ ಈ ಯಾತ್ರೆಯಲ್ಲಿ 500ಕ್ಕೂ ಅಧಿಕ ಭಕ್ತರು ಅತ್ಯಂತ ಉತ್ಸಾಹ ಮತ್ತು ಭಕ್ತಿಯಿಂದ ಪಾಲ್ಗೊಂಡಿದ್ದರು. ಜೂನ್ 19ರಿಂದ 23ರವರೆಗೆ ನಡೆದ ಈ ಪಾದಯಾತ್ರೆಯು ದಾರಿಯುದ್ದಕ್ಕೂ ವರುಣದೇವನ ಕೃಪೆಯಿಂದ ಸತತವಾಗಿ ಮಳೆಯಾಗಿದ್ದು ಯಾತ್ರಾರ್ಥಿಗಳಲ್ಲಿ ಅಪಾರ ಹರ್ಷ ಮೂಡಿಸಿತು. ಈ ಕುರಿತು ಸಮಾಜದ ಅಧ್ಯಕ್ಷ ದರೋಜಿ ನಾಗರಾಜ್ ಶೆಟ್ಟಿ ಮಾತನಾಡಿ, ತಾಯಿ ಕನ್ನಿಕಾ ಪರಮೇಶ್ವರಿ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಪಾದಯಾತ್ರೆ ಅತ್ಯಂತ ಸುಗಮವಾಗಿ ಸಾಗಿದೆ. ಭಜನೆ ಮತ್ತು ರಾಯರ ಸ್ಮರಣೆ ಮಾಡುತ್ತಾ ಸಾಗಿದ ಭಕ್ತರು ದೇಶದ ಬೆನ್ನೆಲುಬಾದ ರೈತರಿಗೆ ಒಳಿತಾಗಲಿ ಎಂದು ಪ್ರಾರ್ಥಿಸಿದರು. ಗುರುಗಳಾದ ಗುರು ಭೀಮ್ ಭಟ್ ಜೋಶಿ ಮಾತನಾಡಿ, 5 ದಿನಗಳ ಕಾಲ ಸಾಗಿದ ಯಾತ್ರೆಯು ಮಂತ್ರಾಲಯ ತಲುಪಿ ವಿಶೇಷ ಭಜನೆ, ಧ್ಯಾನ ಹಾಗೂ ಜೈಕಾರಗಳೊಂದಿಗೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಎಂದು ತಿಳಿಸಿದರು. ನವಬೃಂದಾವನ ಭಜನಾ ಮಂಡಳಿಯ ಅಧ್ಯಕ್ಷ ದರೋಜಿ ನರಸಿಂಹ ಶೆಟ್ಟಿಯವರು ಯಾತ್ರಾರ್ಥಿಗಳಿಗೆ ದಾರಿಯುದ್ದಕ್ಕೂ ಪ್ರಸಾದ ಹಾಗೂ ಸೂಕ್ತ ವ್ಯವಸ್ಥೆ ಕಲ್ಪಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಈ ಪಾದಯಾತ್ರೆಯಲ್ಲಿ ಪ್ರಮುಖರಾದ ಹಣವಾಳ ಚಂದ್ರಶೇಖರ್ ಶೆಟ್ಟಿ, ಚಂದ್ರು ಬನ್ನಿಗೋಳ, ದರೋಜಿ ಗುರುರಾಜ್, ವಾಸವಿ ಯುವಜನ ಸಂಘದ ಗೌರವಾಧ್ಯಕ್ಷ ವೆಂಕಟೇಶ್ ದರೋಜಿ, ಬೆನ್ನೂರ್ ಪ್ರಹ್ಲಾದ್ ಸೇರಿದಂತೆ ಆರ್ಯವೈಶ್ಯ ಸಮಾಜದ ಮುಖಂಡರು, ಭಜನಾ ಮಂಡಳಿಯ ಪದಾಧಿಕಾರಿಗಳು, ಮಹಿಳಾ ಮಂಡಳಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ನೂರಾರು ಭಕ್ತರು ಪಾಲ್ಗೊಂಡು ರಾಯರ ಕೃಪೆಗೆ ಪಾತ್ರರಾದರು.
ಗಂಗಾವತಿ ಆರ್ಯವೈಶ್ಯ ಸಮಾಜದಿಂದ 5ನೇ ವರ್ಷದ ಪಾದಯಾತ್ರೆಯು ಯಶಸ್ವಿಯಾಗಿ ನಾವೇನು ಅಂದ್ಕೊಂಡಿವಿ ಮಳೆಯ ಒಂದು ಆಶೀರ್ವಾದ ಆಗಲೇಬೇಕಂತಂದೇಳಿ ಆ ರಾಯರ ಆಶೀರ್ವಾದದಿಂದ ಮಳೆ ಚೆನ್ನಾಗಾಗಿದೆ ನಾವು ಬರಲ್ಲಿ. ಆಮೇಲೆ ಎಲ್ಲವೂ ಜಾಗ್ರತೆಯಾಗಿ ಯಾವುದೇ ಅಡೆತಡೆ ಇರಲಾರದೆ ಪಾದಯಾತ್ರೆ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಅನ್ನಿಸ್ತದೆ. ಈ ಪಾದಯಾತ್ರೆಯು ಯಶಸ್ವಿಯಾಗಿ ಸಂಖ್ಯೆಯಲ್ಲಿ ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ 2 ಪಟ್ಟು ಜಾಸ್ತಿಯಾಗಿ ಬಂದು ಎಲ್ಲರ ಒಂದು ಸಹಕಾರದಿಂದ ಆ ರಾಯರ ಸನ್ನಿಧಿಗೆ ಬಂದೀವಿ. ಆ ರಾಯರ ಪಾದದಲ್ಲಿ ಹಾಕಿ ಅವರು ಎಲ್ಲರಿಗೂ ಯಾರು ಪಾದಯಾತ್ರೆ ಬಂದಾರೋ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಸ್ವಲ್ಪ
ನಮ್ಮ ಸಮಾಜದ ವತಿಯಿಂದ ಬೇಡಿಕೊಳ್ತೀವಿ. पूज्याय राघवेन्द्राय सत्यधर्मद्वारिकाः भजतां कल्पवृक्षाय ನಮತಾಂ ಕಾಮಧೇನುವೇಹ ಕಲ್ಪವೃಕ್ಷವಾಗಿರ್ತಕ್ಕಂಥ ರಾಯರ ಸನ್ನಿಧಾನದಲ್ಲಿ 5ನೇ ವರ್ಷದ ಮಂತ್ರಾಲಯ ಪಾದಯಾತ್ರೆ ಇದು ವಿಶೇಷವಾಗಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಪ್ರಾರಂಭ ಆಗಿದೆ. 5ನೇ ವರ್ಷದ ಮಂತ್ರಾಲಯ ಪಾದಯಾತ್ರೆ 5ನೇ ವರ್ಷದ ಮಂತ್ರಾಲಯ ಪಾದಯಾತ್ರೆಯಲ್ಲಿ ರೈತರ ಸಮೃದ್ಧಿಯಾಗಿ ಮಳೆಯಾಗಲಿ, ರೈತರಿಗೆ ಮಳೆ ಬೆಳೆಯನ್ನು ಕೊಡಲಿ, ಹಾಗೂ ವಿಶೇಷವಾಗಿ ಎಲ್ಲರಿಗೂ ವ್ಯಾಪಾರ ಅಭಿವೃದ್ಧಿ ಆಗಲಿ, ಯಥಾ ಪ್ರಕಾರವಾಗಿ ದೇಶದಲ್ಲಿ ರಾಜ್ಯದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂಥೇಳಿ ರಾಯರಲ್ಲಿ ಸ್ಮರಣೆ ಮಾಡುತ್ತಾ ಇವತ್ತಿನ 5ನೇ ವರ್ಷದ ಮಂತ್ರಾಲಯ ಸನ್ನಿಧಾನದಲ್ಲಿ ಗುರುರಾಯರ ಸನ್ನಿಧಾನದಲ್ಲಿ ಹೋಗುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಮಂತ್ರಾಲಯ ಪಾದಯಾತ್ರೆಯಲ್ಲಿ ಗುರುರಾಯರ ಮಂಚಾಲಮ್ಮನ ದರ್ಶನ ಮಾಡಿಕೊಂಡು ತದನಂತರ ರಾಯರ ದರ್ಶನವನ್ನು ಮಾಡಿಕೊಳ್ತಾ ಇದ್ದೇವೆ. ದೇವ ನಮಃ. ಈ 5ನೇ ವರ್ಷದ ಮಂತ್ರಾಲಯ ಪಾದಯಾತ್ರೆ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಹಿರೇಜಂಕಲ್ ವಿರುಪಾಪುರದಿಂದ 5 ದಿನ ಸತತವಾಗಿ 300 ಜನ ಹಾಗೂ ಇಲ್ಲಿ ಕೂಡ ಎಲ್ಲ ಸೇರಿ ಒಟ್ಟ ಒಂದು 500 ಜನದಿಂದ ಆ ರಾಯರ ಅನುಗ್ರಹಕ್ಕೆ ಪಾತ್ರರಾಗಲು ಎಲ್ಲರೂ ಹೋಗ್ತಾ ಇದ್ದೀವಿ. ಆ ಮಳೆ ಬೆಳೆ ರೈತರಿಗೆ ಆನಂದವಾಗಿರಲಿ, ಅದೇ ರೀತಿಯಾಗಿ ದೇಶ ಕಾಯುವಂಥ ನಮ್ಮ ಸೈನಿಕರು ಕೂಡ ಆ ರಾಯರ ಅನುಗ್ರಹ ಸದಾ ಇರಲಿ ಅಂತೇಳಿ ಆ ಭಗವಂತನಲ್ಲಿ ಬೇಡುತ್ತಾ ನಮ್ಮ ಆರ್ಯವೈಶ್ಯ ಸಮಾಜ ಆಗಲಿ, ಬೇರೆ ಸಮಾಜದವರಾಗಲಿ ಎಲ್ಲರೂ ನಮಗೆ ಸಾಥ್ ಕೊಟ್ಟು ಪ್ರತಿಯೊಂದರಲ್ಲೂ ನಮಗೆ ಶಕ್ತಿ ತುಂಬಿ ಮುಂದಕ್ಕೆ ಹೋಗೋಕ್ಕೆ ಅನುಕೂಲ ಮಾಡಿಕೊಟ್ಟಾರ. ಆ ರಾಯರ ಅನುಗ್ರಹ ಸದಾ ಇರಲಿ ಅಂತೇಳಿ ಬೇಡ್ತೀನಿ ನಾನು. ಹರೇ ಶ್ರೀನಿವಾಸ.